ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಘಟಕದ ಕುರಿತು ಅಧ್ಯಯನ ಮಾಡೋಣ. ಮೊದಲಿಗೆ ಸಮೀಕರಣ. ಎರಡು ಬೀಜೋಕ್ತಿಗಳು ಸಮ ಎಂದು ಹೇಳುವ ಹೇಳಿಕೆಗಳನ್ನು ಸಮೀಕರಣ ಎನ್ನುತ್ತೇವೆ. ಉದಾಹರಣೆ, ಬೀಜೋಕ್ತಿ 5+3 ಬೀಜೋಕ್ತಿ 6+2ಗೆ ಸಮ, ಏಕೆಂದರೆ ಎರಡೂ ಕೂಡ 8ಕ್ಕೆ ಸಮ. ಆದ್ದರಿಂದ 5+3 = 6+2. ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣವು ಒಂದು ಬೀಜಗಣಿತೀಯ ಸಮೀಕರಣವಾಗಿದ್ದು, ಪ್ರತಿ ಪದದ ಘಾತಾಂಕವು 1 ಆಗಿರುವ ಸಮೀಕರಣವನ್ನು ರೇಖಾತ್ಮಕ ಸಮೀಕರಣ ಎನ್ನುವರು. ಉದಾಹರಣೆ, 2x + 7 = 3, 3x - 1 = 5. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅರ್ಥ. ax + by + c = 0 ರೂಪದಲ್ಲಿ ಬರೆಯಬಹುದಾದ a, b ಮತ್ತು c ವಾಸ್ತವ ಸಂಖ್ಯೆಯಾಗಿರುವ a ಮತ್ತು b ಈ ಎರಡು 0 ಅಲ್ಲದಿರುವ ಯಾವುದೇ ಸಮೀಕರಣವನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ. ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ. a1x + b1y + c1 = 0, a2x + b2y + c2 = 0. a1 b1 c1 a2 b2 c2 ಗಳೆಲ್ಲ ವಾಸ್ತವ ಸಂಖ್ಯೆಗಳು ಮತ್ತು a12 + b12 ≠ 0, a22 + b22 ≠ 0. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಉದಾಹರಣೆ. 2x + 3y - 7 = 0 ಮತ್ತು 9x - 2y + 8 = 0. 2 5x = y ಮತ್ತು -7x + 2y + 3 = 0. ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯುವ ವಿಧಾನಗಳು. ನಕ್ಷೆಯ ವಿಧಾನ, ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ. ಮೊದಲಿಗೆ ನಕ್ಷಾ ವಿಧಾನ. 2x - y - 2 = 0 ಮತ್ತು 4x - y - 4 = 0. ಈ ಸಮೀಕರಣವನ್ನು ನಕ್ಷಾ ರೂಪದಲ್ಲಿ ಪ್ರತಿನಿಧಿಸಿ. ಕೊಟ್ಟಿರುವ ಸಮೀಕರಣವನ್ನು 2x - y - 2 = 0 ಸಮೀಕರಣ 1 ಎಂತಲೂ, 4x - y - 4 = 0 ಸಮೀಕರಣ 2 ಎಂತಲೂ ಪರಿಗಣಿಸೋಣ. ನಂತರ ಸಮೀಕರಣ 1ಕ್ಕೆ x ನ ಬೆಲೆಯನ್ನು ಹಾಕಿ ಕೋಷ್ಟಕವನ್ನು ರಚಿಸೋಣ. ಅನಂತರ ಸಮೀಕರಣ 2ಕ್ಕೆ ಅದೇ ರೀತಿ x ನ ಬೆಲೆಯನ್ನು ಹಾಕಿ ಕೋಷ್ಟಕವನ್ನು ರಚಿಸೋಣ. ನಂತರ ಅವುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಅವುಗಳ ಮೂಲಕ ಹಾದು ಹೋಗುವಂತೆ ಸರಳ ರೇಖೆಯನ್ನು ಎಳೆಯಿರಿ. ಎರಡು ಸರಳ ರೇಖೆಗಳು 1, 0 ಬಿಂದುವಿನಲ್ಲಿ ಛೇದಿಸುತ್ತದೆ. ಆದ್ದರಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಅಪೇಕ್ಷಿತ ಪರಿಹಾರ x = 1 ಮತ್ತು y = 0. ಈಗ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆ ಹೇಗಿರುತ್ತದೆ ಮತ್ತು ಅದಕ್ಕೆ ಪರಿಹಾರಗಳು ಹೇಗಿರುತ್ತದೆ ಎಂಬುದನ್ನು ನೋಡೋಣ. a1/a2 ಅನುಪಾತ b1/b2 ಅನುಪಾತಕ್ಕೆ ಸಮವಿಲ್ಲ. ಆಗ ಅಲ್ಲಿ ಉಂಟಾಗುವಂತ ರೇಖೆಗಳು ಪರಸ್ಪರ ಛೇದಿಸುತ್ತದೆ. ರೇಖೆಗಳು ಛೇದಿಸುವುದರಿಂದ ಸಾಮಾನ್ಯ ಒಂದು ಬಿಂದು ಇರುತ್ತದೆ. ಕೇವಲ ಒಂದೇ ಒಂದು ಪರಿಹಾರವಿರುತ್ತದೆ. ಆದ್ದರಿಂದ
ಅನನ್ಯ ಪರಿಹಾರ ಹೊಂದಿದೆ. ಪರಿಹಾರವಿರುವುದರಿಂದ ಕೊಟ್ಟಿರುವ ಜೋಡಿಯು ಸ್ಥಿರ ಜೋಡಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ x ಮೈನಸ್ 2y ಈಕ್ವಲ್ಸ್ ಟು 0 ಮತ್ತು 3x ಪ್ಲಸ್ 4y ಮೈನಸ್ 20 ಈಕ್ವಲ್ಸ್ ಟು 0. ಇಲ್ಲಿ a1 ಈಕ್ವಲ್ಸ್ ಟು 1 ಮತ್ತು a2 ಈಕ್ವಲ್ಸ್ ಟು 3, b1 ಈಕ್ವಲ್ಸ್ ಟು ಮೈನಸ್ 2 ಮತ್ತು b2 ಈಕ್ವಲ್ಸ್ ಟು 4. 1/3 is not equals to minus 2/4. ಆದ್ದರಿಂದ a1/a2 ಅನುಪಾತವು b1/b2ಗೆ ಸಮನಾಗಿಲ್ಲ. ಆದ್ದರಿಂದ ರೇಖೆಗಳು ಪರಸ್ಪರ ಛೇದಿಸುತ್ತದೆ. a1/a2 ಅನುಪಾತ b1/b2ಗೆ ಸಮನಾಗಿದೆ, ಆದರೆ b1/b2 ಅನುಪಾತ c1/c2ಗೆ ಸಮನಾಗಿಲ್ಲ. ಆದ್ದರಿಂದ ರೇಖೆಗಳು ಸಮನಾಗಿರುತ್ತದೆ. ರೇಖೆಗಳು ಸಮಾಂತರವಾಗಿರುವುದರಿಂದ ಪರಿಹಾರವು ಇರುವುದಿಲ್ಲ. ಪರಿಹಾರ ಇಲ್ಲದಿರುವುದರಿಂದ ಕೊಟ್ಟಿರುವ ಜೋಡಿಯು ಅಸ್ಥಿರ ಎಂದು ಕರೆಯಲ್ಪಡುತ್ತದೆ. ಉದಾಹರಣೆಗೆ x ಪ್ಲಸ್ 2y ಮೈನಸ್ 4 ಈಕ್ವಲ್ಸ್ ಟು 0 ಮತ್ತು 2x ಪ್ಲಸ್ 4y ಮೈನಸ್ 12 ಈಕ್ವಲ್ಸ್ ಟು 0. ಇಲ್ಲಿ a1 equals to 1, b1 equals to 2, c1 equals to minus 4, a2 equals to 2, b2 equals to 4, c2 equals to minus 12. 1/2 equals to 2/4 is not equals to minus 4 by minus 12. 1/2 equals to 1/2 is not equals to 1/3. ಆದ್ದರಿಂದ a1/a2 ಅನುಪಾತ b1/b2ಗೆ ಸಮನಾಗಿದೆ, ಆದರೆ c1/c2 ಅನುಪಾತಕ್ಕೆ ಸಮನಾಗಿಲ್ಲ. ಸಮಾಂತರ ರೇಖೆಗಳಾಗಿರುತ್ತದೆ. a1/a2 ಅನುಪಾತ b1/b2ಗೆ ಸಮನಾಗಿದೆ, ಹಾಗೆ b1/b2 ಅನುಪಾತ c1/c2ಗೆ ಸಮನಾಗಿದೆ. ಆದ್ದರಿಂದ ರೇಖೆಗಳು ಐಕ್ಯಗೊಳ್ಳುತ್ತದೆ. ರೇಖೆಗಳು ಐಕ್ಯಗೊಳ್ಳುವುದರಿಂದ ಅಪರಿಮಿತ ಸಂಖ್ಯೆ ಪರಿಹಾರ ದೊರೆಯುತ್ತದೆ. ಪರಿಹಾರವಿರುವುದರಿಂದ ಕೊಟ್ಟಿರುವ ಜೋಡಿಯು ಸ್ಥಿರ ಜೋಡಿ ಎಂದು ಕರೆಯಲ್ಪಡುತ್ತದೆ. ಉದಾಹರಣೆ 2x ಪ್ಲಸ್ 3y ಮೈನಸ್ 9 ಈಕ್ವಲ್ಸ್ ಟು 0 ಮತ್ತು 4x ಪ್ಲಸ್ 6y ಮೈನಸ್ 18 ಈಕ್ವಲ್ಸ್ ಟು 0. ಇಲ್ಲಿ a1 equals to 2, b1 equals to 3, c1 equals to minus 9, a2 equals to 4, b2 equals to 6, c2 equals to minus 18. 2/4 equals to 3/6 equals to minus 9 by minus 18. 1/2 equals to 1/2 equals to 1/2. ಆದ್ದರಿಂದ a1/a2 ಅನುಪಾತವು b1/b2ಗೆ ಸಮನಾಗಿದೆ, ಹಾಗೆಯೇ b1/b2 ಅನುಪಾತವು c1/c2ಗೆ ಸಮನಾಗಿವೆ. ರೇಖೆಗಳು ಐಕ್ಯಗೊಳ್ಳುತ್ತದೆ. ಆದೇಶ ವಿಧಾನ. ಆದೇಶ ವಿಧಾನ ಎಂದರೆ ಕೊಟ್ಟಿರುವ ಎರಡು ಸಮೀಕರಣಗಳಲ್ಲಿ ಒಂದು ಸಮೀಕರಣವನ್ನು ಇನ್ನೊಂದರಲ್ಲಿ ಆದೇಶ ಮಾಡುವುದು. ಉದಾಹರಣೆ, ಕೆಳಗಿನ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದ ಮೂಲಕ ಬಿಡಿಸಿರಿ. 7x minus 15y equals to 2, x plus 2y equals to 3. ಕೊಟ್ಟಿರುವ ಸಮೀಕರಣಗಳಿಗೆ ಸಮೀಕರಣ 1 ಮತ್ತು ಸಮೀಕರಣ 2 ಎಂದು ಹೆಸರಿಸೋಣ. ನಂತರ ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ಯಾವುದಾದರೂ ಒಂದು ಚರಾಕ್ಷರಕ್ಕೆ ಸಮ ಮಾಡಿಕೊಳ್ಳೋಣ. ಸಮೀಕರಣ 2ನ್ನು xಗೆ ಸಮ ಮಾಡಿಕೊಂಡಾಗ ಸಮೀಕರಣ 3 ದೊರೆಯುತ್ತದೆ. ನಂತರ ಸಮೀಕರಣ 3ನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3 minus 2y minus 15y equals to 2.
21 minus 14y minus 15y equals to 2. ಅಂದರೆ minus 29y equals to minus 19. ಆದ್ದರಿಂದ minus 29 ಅನ್ನು ಬಲಕ್ಕೆ ವರ್ಗಾಯಿಸಿದಾಗ ಛೇದದಲ್ಲಿ ಇರುತ್ತದೆ 19/20. ಆದ್ದರಿಂದ y equals to 19/29. yನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ x equals to 3 minus 2 into 19/29 equals to 49/29. ಆದ್ದರಿಂದ ಪರಿಹಾರವೆಂದರೆ x equals to 49/29 ಮತ್ತು y equals to 19/29. ವರ್ಜಿಸುವ ವಿಧಾನ. ವರ್ಜಿಸುವುದು ಎಂದರೆ ಒಂದು ಚರಾಕ್ಷರವನ್ನು ಹೋಗಲಾಡಿಸುವುದು ಎಂದರ್ಥ. ಚರಾಕ್ಷರಗಳನ್ನು ಹೋಗಲಾಡಿಸಲು ಕೊಟ್ಟಿರುವ ಚರಾಕ್ಷರಗಳ ಸಹಗುಣಕಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಉದಾಹರಣೆ, ಕೆಳಗಿನ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿ. 9x minus 4y equals to 2000. 7x minus 3y equals to 2000. ಕೊಟ್ಟಿರುವ ಸಮೀಕರಣವನ್ನು ಸಮೀಕರಣ 1 ಮತ್ತು ಸಮೀಕರಣ 2 ಎಂದು ಹೆಸರಿಸಿ. ಸಮೀಕರಣ 1ಅನ್ನು 3ರಿಂದಲೂ ಸಮೀಕರಣ 2ಅನ್ನು 4ರಿಂದಲೂ ಗುಣಿಸಿ yನ ಸಹಗುಣಕವನ್ನು ಸಮಾನಗೊಳಿಸಿ. 27x minus 12y equals to 6000. 28x minus 12y equals to 8000. y ಅನ್ನು ವರ್ಜಿಸಲು ಸಮೀಕರಣ 3ಅನ್ನು ಸಮೀಕರಣ 4ರಿಂದ ಕಳೆಯಿರಿ, ಏಕೆಂದರೆ yನ ಸಹಗುಣಕ ಒಂದೇ ಆಗಿವೆ. 28x minus 27x minus 12y plus 12y equals to 8000 minus 6000. ಅಂದರೆ x equals to 2000. ಬಂದಿರುವಂತಹ xನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ 9 into 2000 minus 4y equals to 2000. y equals to 4000. ಆದ್ದರಿಂದ x equals to 2000 ಮತ್ತು y equals to 4000 ಎಂಬುದು ಸಮೀಕರಣಗಳಿಗೆ ಪರಿಹಾರವಾಗಿದೆ. ಓರೆ ಗುಣಾಕಾರ ವಿಧಾನ. ಕೆಳಗಿನ ಸಮೀಕರಣಗಳನ್ನು ಓರೆ ಗುಣಾಕಾರ ವಿಧಾನದಿಂದ ಬಿಡಿಸಿ. 5x plus 3y equals to 35 ಮತ್ತು 2x plus 4y equals to 28. ಕೊಟ್ಟಿರುವ ಸಮೀಕರಣಗಳನ್ನು ಸಮೀಕರಣ 1 ಮತ್ತು ಸಮೀಕರಣ 2 ಎಂದು ಹೆಸರಿಸೋಣ. ಮೇಲಿನ ಚಿತ್ರದ ಸಹಾಯದಿಂದ ಸಮೀಕರಣವನ್ನು ಬರೆದಾಗ x by b1c2 minus b2c1 equals to y by c1a2 minus c2a1 equals to 1 by a1b2 minus a2b1. a1b1c1 ಮತ್ತು a2b2c2ಗಳ ಬೆಲೆಯನ್ನು ಸಮೀಕರಣದಲ್ಲಿ ಹಾಕಿದಾಗ ನಮಗೆ x by 56 equals to y by 17 equals to 1 by 14 ಬೆಲೆಗಳು ದೊರೆಯುತ್ತದೆ. ಅಂದರೆ x by 56 ಅನ್ನು 1 by 14ಗೆ ಸಮಾನಗೊಳಿಸಿದಾಗ x ಬೆಲೆ ದೊರೆಯುತ್ತದೆ ಮತ್ತು y by 70 ಅನ್ನು 1 by 14 ಜೊತೆ ಸಮಾನಗೊಳಿಸಿದಾಗ y ಬೆಲೆ ದೊರೆಯುತ್ತದೆ. ಆದ್ದರಿಂದ x equals to 4 ಮತ್ತು y equals to 5 ಸಮಸ್ಯೆಗೆ ಪರಿಹಾರವಾಗಿದೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನಾಗಿ ಸಂಕ್ಷೇಪಿಸಬಹುದಾದ ಸಮೀಕರಣಗಳು. ಸಮೀಕರಣ ಜೋಡಿಯನ್ನು ಬಿಡಿಸಿ. 2x plus 3y equals to 13. 5x minus 4y equals to -2. ಸಮೀಕರಣಗಳ ಜೋಡಿಯನ್ನು
ನಾವು ಈ ರೀತಿಯಲ್ಲಿ ಬರೆಯೋಣ. 2 ಇಂಟು 1 ಬೈ ಎಕ್ಸ್ ಪ್ಲಸ್ 3 ಇಂಟು 1 ಬೈ ವೈ ಈಕ್ವಲ್ಸ್ ಟು 13. 5 ಇಂಟು 1 ಬೈ ಎಕ್ಸ್ ಮೈನಸ್ 4 ಇಂಟು 1 ಬೈ ವೈ ಈಕ್ವಲ್ಸ್ ಟು -2. ಈ ಸಮೀಕರಣಗಳು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ ಟು 0 ರೂಪದಲ್ಲಿಲ್ಲ. ಹಾಗಿದ್ದರೂ 1 ಬೈ ಎಕ್ಸ್ ಈಕ್ವಲ್ಸ್ ಟು ಫಿ ಮತ್ತು 1 ಬೈ ವೈ ಈಕ್ವಲ್ಸ್ ಟು ಕ್ಯೂ ಎಂದು ಸಮೀಕರಣ 1 ಮತ್ತು 2ರಲ್ಲಿ ಆದೇಶಿಸಿದಾಗ 2p ಪ್ಲಸ್ 3q ಈಕ್ವಲ್ಸ್ ಟು 13, 5p ಮೈನಸ್ 4q ಈಕ್ವಲ್ಸ್ ಟು -2. ಆದ್ದರಿಂದ ದತ್ತ ಸಮೀಕರಣಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಯಾಗಿ ಪರಿವರ್ತನೆಯಾಯಿತು. ಈಗ ಯಾವುದೇ ವಿಧಾನ ಬಳಸಿ ಸಮೀಕರಣ ಬಿಡಿಸಬಹುದು. ಆಗ ಸಿಗುವುದು p ಈಕ್ವಲ್ಸ್ ಟು 2, q ಈಕ್ವಲ್ಸ್ ಟು 3, p ಈಕ್ವಲ್ಸ್ ಟು 1 ಬೈ ಎಕ್ಸ್ ಮತ್ತು q ಈಕ್ವಲ್ಸ್ ಟು 1 ಬೈ ವೈ ಎಂದು ನಮಗೆ ಗೊತ್ತಿದೆ. p ಮತ್ತು q ಬೆಲೆಗಳನ್ನು ಆದೇಶಿಸಿದಾಗ 1 ಬೈ ಎಕ್ಸ್ ಈಕ್ವಲ್ಸ್ ಟು 2 ಅಂದರೆ x ಈಕ್ವಲ್ಸ್ ಟು 1 ಬೈ 2 ಮತ್ತು 1 ಬೈ ವೈ ಈಕ್ವಲ್ಸ್ ಟು 3 ಅಂದರೆ y ಈಕ್ವಲ್ಸ್ ಟು 1 ಬೈ 3 ಸಮಸ್ಯೆಗೆ ಪರಿಹಾರವಾಗಿದೆ.